ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಕಿವಿ ಮಾತು ಹಾಗೂ ಒಂದು ಪ್ರಶ್ನೆ ಕೇಳಬೇಕಿದೆ. ವಿಷಯ ಶುರು ಮಾಡೋದಕ್ಕೂ ಮುಂಚೆ ಒಂದು ವಿಷಯ ನಾನು ಕ್ಲಾರಿಫೈ ಮಾಡೋದಕ್ಕೆ ಇಷ್ಟಪಡೋದಂದ್ರೆ, ನಾನು ಯಾವುದೇ ರೀತಿಯ ಧರ್ಮ ವಿರೋಧಿ ಧರ್ಮ ಪರ ಸಂಘಟನೆಗಳೇ ಆಗ್ಲಿ ಅಥವಾ ಯಾವುದೇ ರೀತಿಯ ರಾಜಕಾರಣಿ ಅಥವಾ ರಾಜಕೀಯ ಪಕ್ಷಕ್ಕೆ ಬೆಂಬಲ ನೀಡುವಂತ ವ್ಯಕ್ತಿ ಅಲ್ಲ. ನಾನೊಬ್ಬ ಸಾಮಾನ್ಯ ಮನುಷ್ಯ ಪ್ರಶ್ನೆ ಮಾಡ್ತಾ ಇರೋದಷ್ಟೇ. ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ, ಪಹಲ್ಗಾಮ್ ನಲ್ಲಿ ಏನೊಂದು ಅಮಾನುಷ ಕೃತ್ಯ ನಡೆದಿದೆ, ಇದ್ರ ಪರವಾಗಿ ನನ್ನದೊಂದು ಕಿವಿ ಮಾತು. ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಫೋಟೋ ತುಂಬಾ ಹರಿದಾಡ್ತಾ ಇದೆ. ಏನಪ್ಪಾ ಅಂದ್ರೆ, ನೀವು ಭಾಷೆ ಅಂತ ಕಿತ್ತಾಡ್ತಾ ಇದ್ರೆ ಅಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ. ನೀವು ಪ್ರಾಕ್ಟಿಕಲಿ ಥಿಂಕ್ ಮಾಡಿ, ನಾವು ಭಾಷೆ ಅಂತ ಹೊಡೆದಾಡೋದು ಬಿಟ್ರೆ ಹಿಂದೂ ಧರ್ಮ ಉದ್ಧಾರ ಆಗುತ್ತಾ? ಯಾವುದೇ ಕಾರಣಕ್ಕೂ ನಮ್ಮ ಧರ್ಮ ಬೆಳೆಯಲ್ಲ. ಯಾಕಪ್ಪ ಅಂದ್ರೆ, ನಮ್ಮ ಧರ್ಮದಲ್ಲಿ ಸಿಕ್ಕಾಪಟ್ಟೆ ಜಾತಿಗಳಿದೆ. ಆ ಜಾತಿಗಳು ಇದ್ರೆ ಯಾವುದೇ ಕಾರಣಕ್ಕೂ ಒಂದು ಧರ್ಮದಲ್ಲಿ ಒಂದು ಪಾಪ್ಯುಲೇಷನ್ ಜಾಸ್ತಿ ಆಗೋದಕ್ಕಾಗಲ್ಲ. ನಮ್ಮ ಧರ್ಮ ಬೆಳಿಬೇಕು, ನಮ್ಮ ಧರ್ಮ ಉದ್ಧಾರ ಆಗ್ಬೇಕು ಅಂದ್ರೆ ನಮ್ಮಲ್ಲಿರೋ ಜಾತಿ ವ್ಯವಸ್ಥೆ ಹೋಗ್ಬೇಕು, ನಾವೆಲ್ಲ ಒಂದು ಅನ್ನೋ ಮನಸ್ಥಿತಿ ಬರ್ಬೇಕು. ಅವಾಗ್ಲೇ ಒಂದು ಧರ್ಮ ಬೆಳೆಯೋದಕ್ಕೆ ಸಾಧ್ಯ. ಕನ್ನಡಿಗರನ್ನ ದೂಷಣೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಧರ್ಮ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಎರಡನೇ ವಿಷಯ ಏನಪ್ಪಾ ಅಂದ್ರೆ ಈ ಪ್ರಶ್ನೆ ಏನಪ್ಪಾ ಅಂದ್ರೆ, ಕರ್ನಾಟಕದಲ್ಲಿರೋ ಕೆಲ ಮುಸ್ಲಿಮರಿಗೆ ನೋಡಿ, ನಿಮ್ಗೆ ಎಲ್ಲೋ ಇರೋ ಪ್ಯಾಲೆಸ್ಟೈನ್ ಅಲ್ಲಿ ಒಂದು ಕೃತ್ಯ ನಡೀತಾ ಇದೆ ಅಂದ್ರೆ ನಿಮ್ಗೆ ಅದ್ರ ಪರವಾಗಿ ಧ್ವನಿ ಎತ್ತೋದಕ್ಕೆ ಒಂದು ಸಮಯ ಇರುತ್ತೆ, ನಿಮ್ಮ ಮನ್ಸು ಅದ್ರ ಪರವಾಗಿ ಕರಗುತ್ತೆ. ಆದ್ರೆ ನಿನ್ನೆ ಏನು ಕೃತ್ಯ ನಡೆದಿದೆ ಜಮ್ಮು ಅಂಡ್ ಕಾಶ್ಮೀರದಲ್ಲಿ, ಇದ್ರ ಪರವಾಗಿ ಯಾರಿಗೂ ಮನ್ಸು ಕರಗ್ತಾ ಇಲ್ವಾ? ಯಾಕೆ ಎಲ್ಲರೂ ಸೈಲೆಂಟ್ ಆಗಿದ್ದೀರಾ ಅಂತ. ಆದ್ರೆ ನಾವುಗಳು ನಮ್ಮದೇ ಧರ್ಮದವರು ಏನಾದ್ರೂ ತಪ್ಪು ಮಾಡ್ತಾ ಇದಾರೆ ಅಂದ್ರೆ ಅದ್ರ ವಿರುದ್ಧವಾಗಿ ಧ್ವನಿ ಎತ್ತುತ್ತೀವಿ, ಅದನ್ನ ಪ್ರಶ್ನೆ ಮಾಡ್ತೀವಿ. ಆ ಕೆಲಸ ನೀವ್ ಯಾಕೆ ಮಾಡ್ತಿಲ್ಲ? ಎಲ್ಲೋ ಇರೋ ಪ್ಯಾಲೆಸ್ಟೈನ್ ಮೇಲೆ ನಿಮ್ಮ ಮನ್ಸು ಕರಗ್ತಾ ಇದೆ, ಎಲ್ಲೋ ಇರೋ ರಫಾ ಮೇಲೆ ಆಲೈಸೊಂದ್ ರಫಾ ಅಂತ ನೀವು ಧ್ವನಿ ಎತ್ತುತ್ತೀರಾ. ಆದ್ರೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕನ್ನಡಿಗರಲ್ಲಿ, ನಮ್ಮ ದೇಶದವ್ರಿಗೆ ಏನಾದ್ರೂ ತೊಂದರೆ ಆಗ್ತಾ ಇದೆ ಅಂದ್ರೆ ನಿಮ್ಮ ಮನಸ್ಸು ಯಾಕೆ ಮಿಡಿತಿಲ್ಲ, ನಿಮ್ಮ ಮನಸ್ಸು ಯಾಕೆ ಕರಗ್ತಿಲ್ಲ ಅನ್ನೋದು ನನ್ನ ಪ್ರಶ್ನೆ. ಇದಕ್ಕೆ ಯಾರು ಉತ್ತರ ಕೊಡ್ತೀರಾ? ನೋಡಿ, ಈ ಒಂದು ಕೃತ್ಯ ನಡೆದು ಇವತ್ತಿಗೆ 2 ದಿನ ಆಗ್ತಾ ಬಂತು. ಆದ್ರೆ ನನ್ನ ಸುತ್ತಮುತ್ತ ಇರೋ ಯಾವ ಮುಸ್ಲಿಮರ ಸ್ಟೋರಿಯಲ್ಲೂ ಇದ್ರ ಬಗ್ಗೆ ಒಂದು ಕನ್ಸರ್ನ್ ನನಗೆ ಕಾಣ್ ಬರ್ತಿಲ್ಲ. ಇದಿಷ್ಟು ಇವತ್ತಿನ ನನ್ನ ವಿಡಿಯೋ. ಇದರಲ್ಲಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಜೈ ಕನ್ನಡಾಂಬೆ. ಸುಮ್ನೆ ಎಲ್ಲಿಗೆ ಅಂತ ಹೋಗ್ಲಿ, ಸಾಯೋವರ್ಗ್ ಇಲ್ಲೇನೆ.